ನಮಸ್ಕಾರ ಫ್ರೆಂಡ್ಸ್ ಮತ್ತು ಹಿರಿಯರಿಗೆ ನಮಸ್ಕಾರ. ಇವತ್ತು ಒಂದು ಸಂಸ್ಕೃತ ಶ್ಲೋಕ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅದನ್ನು ನೀವು ನಿತ್ಯ ಪಠಣ ಮಾಡಿದರೆ ನಿಮ್ಮ ಕಷ್ಟಗಳು ಉದ್ಧಾರ ಆಗುತ್ತೆ. ಆದರೆ ಒಂದು ನಿಯಮ ಹಾಕ್ಕೋಬೇಕು, ಒಂದು ಸಂಕಲ್ಪ ಮಾಡ್ಕೋಬೇಕು. ನಿಮ್ಮ ಕೆಲಸಗಳು ನಿಮಗೆ ಯಾವ ದಿವಸ ಬೇಕು, ಒಂದು ವರ್ಷದಲ್ಲಿ ಆಗಬೇಕು, 6 ತಿಂಗಳಲ್ಲಿ ಆಗಬೇಕು, ಒಂದೇ ತಿಂಗಳಲ್ಲಿ ಆಗಬೇಕು ಅಂದರೆ ನೀವು ಅಷ್ಟು ಮನಸ್ಸು ಕೊಟ್ಟು ದೇವರಲ್ಲಿ ಪೂರ್ಣ ಮನಸ್ಸನ್ನು ಧಾರೆ ಎರೆದು ನೀವು ಡೈಲಿ ಬೆಳಗ್ಗೆ 10 ಗಂಟೆಗೆ ಅಂದರೆ 10-10:30ವರೆಗೆ ಓದ್ತೀನಿ ಅಂದರೆ ಅದೇ ಟೈಮಿಗೆ ಓದಬೇಕು. ಸಾಯಂಕಾಲ 7 7:30ವರೆಗೆ ಓದಬೇಕು. ಅಂದರೆ ನಿಮಗೆ ಯಾವ ಟೈಮಿಗೆ ಬೇಕು ಆ ಟೈಮಿಗೆ ನಿಮಗೆ ಕೆಲಸ ಆಗುತ್ತೆ. ಈಗ ಟೈಮಿಗೆ ಊಟ ಮಾಡಬೇಕು ಅಂದರೆ ಆ ಟೈಮಿಗೆ ಊಟ ಮಾಡ್ತೀವಲ್ಲ, ಹಾಗೆ ಇದನ್ನು ಟೈಮಿಗೆ ಓದ್ರಿ. ನಿಮ್ಮ ಯಾವುದೇ ಕಷ್ಟಗಳಿರಲಿ, ನಿಮ್ಮದು ಕರಿಯರ್ ಇರಲಿ, ಜಾಬ್ ಇರಲಿ, ಪ್ರಾಪರ್ಟಿ ಇರಲಿ, ಆರೋಗ್ಯದ್ದಿರಲಿ, ಮತ್ತು ನಿಮಗೇನಾದರೂ ಮನೆಯಲ್ಲಿ ಕಿರಿಕಿರಿ ಇರಲಿ, ಅಥವಾ ಮಕ್ಕಳಿಗೆ ಅಡ್ಮಿಷನ್ ಸಿಗಬೇಕು, ಇಂಥ ಕಾಲೇಜಿಗೆ ಬೇಕು, ಇಂಥದ್ದೆಲ್ಲ ಇರ್ತದಲ್ಲ, ಅದನ್ನು ನೀವು ಆ ಟೈಮಿಗೆ ಓದ್ರಿ. ಇದು ಕೆಲಸ ಆಗೇ ಆಗುತ್ತೆ. ಇದನ್ನು ನೀವು ಸ್ವತಃ ಅನುಭೋಗ ತಗೊಂಡು ನನಗೆ ಹೇಳಬೇಕು. ಯಾಕಂದರೆ ನಾನು ಇದನ್ನು ಸಮಾಜ ಸೇವೆ ಅಂತ ಮಾಡ್ತಿದ್ದೀನಿ. ಇದು ಎಲ್ಲರಿಗೂ ನೀವು ಶೇರ್ ಮಾಡಬೇಕು. ಮತ್ತು ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಲೈಕ್ ಮಾಡಿ. ಅಂದರೆ ಇದನ್ನು ಪ್ರತಿಯೊಬ್ಬರಿಗೂ ಇದು ಯೂಸ್ ಆಗಲಿ, ಒಂದು ಸಮಾಜ ಸೇವೆ ಮಾಡಬೇಕು ಅಂತ ನಾನು ಮಾಡ್ತಾಯಿದ್ದೀನಿ. ಕೈ ಮುಗಿದು ಕೇಳ್ಕೊತೀನಿ, ನೀವು ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಆಗಬೇಕು. ಅದಕ್ಕೇನು ದುಡ್ಡು ಹತ್ತೋದಿಲ್ಲ. ಮತ್ತು ಇದನ್ನು ಮಾಡೋದು ಅಂತಂದರೆ ನನಗೆ ಕೆಲವೊಂದು ನೈಟ್ ಕೂತ್ಕೊಂಡು ನಾನು ಪುಸ್ತಕಗಳನ್ನು ಓದ್ತೀನಿ. ಆಮೇಲೆ ಸ್ಟಡಿ ಮಾಡಿ ನಿಮಗೆ ಪರ್ಫೆಕ್ಟಾಗಿ ತಿಳಿಸಿ ಹೇಳಿರ್ತೀನಿ. ನಿಮಗೆ ಬರೀ ವಿಡಿಯೋ ನೋಡಿ ಲೈಕ್ ಹಾಕ್ಲಿಕ್ಕೇನು ಜಾಸ್ತಿ ತೊಂದರೆ ಆಗೋದಿಲ್ಲ. ಆದರೆ ನಮಗೆ ಮಾತ್ರ ಇದೆಲ್ಲ ಮಾಡಬೇಕು ಅಂತಂದರೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಪ್ಲೀಸ್ ಮತ್ತೊಮ್ಮೆ ಬೇಡ್ಕೋತೀನಿ ನಿಮ್ಮ ಹತ್ರ, ಶೇರ್ ಮಾಡಿ ಎಲ್ಲರಿಗೂ. ಇದನ್ನ ಎಲ್ಲರ ಕಷ್ಟಗಳು ದೂರ ಆಗಲಿ ಅನ್ನೋದೊಂದೇ ಇಚ್ಛೆ. ಇದು ಸಂಸ್ಕೃತ ಶ್ಲೋಕ ಇದೆ. ನಿಮಗೆ ವಿಡಿಯೋ ಬರೀ ಕೇಳಿದ್ರೂ ಸಾಕು. ಆ ಟೈಮ್ನಲ್ಲಿ ಬೆಳಗ್ಗೆ ಸಾಯಂಕಾಲ ಅಂದರೆ ನಿಮಗೆ ಅನ್ಲಿಕ್ಕೆ ಬರಲಿಲ್ಲ ಅಂತಂದರೆ ನೀವು ವಿಡಿಯೋನೇ ಕೇಳಿ, ನಡೀತದೆ. ಅದಕ್ಕೆ ನಾನೀಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಲಕ್ಷ್ಯ ಕೊಟ್ಟು ಕೇಳಿ. ಶ್ರೀ ಗುರುದೇವ ದತ್ತ. ಶ್ರೀಪಾದ ಶ್ರೀವಲ್ಲಭ ತ್ವಂ ಸದೈವ ಶ್ರೀದತ್ತಾಸ್ಮಾನ್ನ ಪಾಹಿ ದೇವಾದಿದೇವ ಭಾವಘ್ರಾಂ ಕ್ಲೇಶಹಾರಿಸ್ನು ಕೀರ್ತಿ ಘೋರಾತ್ ಕಷ್ಟಾದುದ್ದರಾಸ್ಮನ್ನಮಸ್ತೆ. ತ್ವಂ ನೋ ಮಾತಾ ತ್ವಂ ಪಿತಾ ಆಪ್ನು ಅಧಿಪಸ್ತ್ವಂ ತ್ರಾತಾ ಯೋಗಕ್ಷೇಮ ಕೃತ ಸದ್ಗುರುಸ್ತವಂ ತಂ ಸರ್ವಸ್ವಂ ನೋ ಪ್ರಭೋ ವಿಶ್ವಮೂರ್ತೆ ಘೋರಾತ್ ಕಷ್ಟಾದುದ್ದರಾಸ್ಮನ್ನಮಸ್ತೆ. ಪಾಪಂ ತಾಪಂ ವ್ಯಾಧಿಂ ಚ ದೈನ್ಯಂ ಭೀತಿಂ ಕ್ಲೇಶಂ ತ್ವಂ ಹರಾಂಶು ತ್ವದನ್ಯಂ ತ್ರಾತಾರಂ ನೋ ವೀಕ್ಷ ಈಶಾಸ್ತಜುರ್ತ ಘೋರಾತ್ ಕಷ್ಟಾದುದ್ದರಾಸ್ಮನ್ನಮಸ್ತೆ. ನಾಣ್ಯಂ ತ್ರಾತಾ ನಾಪಿ ಧಾತಾ ನ ಭರ್ತಾ ತ್ವತೋ ದೇವ ತ್ವಂ ಶರಣ್ಯೋ ಅಗಹರ್ತಾ ಕುರ್ವತ್ರೇಯಾನುಗ್ರಹಂ ಪೂರ್ಣರಾತೆ ಘೋರಾತ್ ಕಷ್ಟಾದುದ್ದರಾಸ್ಮನ್ನಮಸ್ತೆ. ಧರ್ಮ ಪ್ರೀತಿಂ ಸಮ್ಮತಿಂ ದೇವ ಭಕ್ತಿಂ ಸತ್ಸಂಗಾಪ್ತಿಂ ದೇಹಿ ಭುಕ್ತಿಂ ಚ ಮುಕ್ತಿಂ ಭಾವಾಸಕ್ತಿಂ ಚಾಖಿಲಾನಂದಮೂರ್ತೆ ಘೋರಾತ್ ಕಷ್ಟಾದುದ್ದರಾಸ್ಮನ್ನಮಸ್ತೆ. ಶ್ಲೋಕ ಪಂಚಕಮೇಧಗೋ ಲೋಕಮಂಗಲವರ್ಧನಂ ಪ್ರಪಠ್ಯೇನ್ನಿಯತೋ ಭಕ್ತ್ಯಾ ಸ ಶ್ರೀದತ್ತಪ್ರಿಯೋ ಭವೇತ್ ಇತಿ ಶ್ರೀಮದ್ವಾಸುದೇವಾನಂದ ಸರಸ್ವತೀಕೃತಂ ಘೋರಕಷ್ಟೋದ್ಧರಣಸ್ತೋತ್ರಂ ಸಂಪೂರ್ಣಂ. ದತ್ತಾತ್ರೇಯ ತ್ವಾಂ ನಮಾಮಿ ಪ್ರಸೀದ ತ್ವಂ ಸರ್ವಾತ್ಮ ಸರ್ವಕರ್ತ ನ ವೇದ ಕೋಪ್ಯಂತಂ ತೇ ಸರ್ವದೇವಾದಿದೇವ ಜ್ಞಾತಾಜ್ಞಾತಾನ್ನ ಮೇ ಅಪರಾಧನ್ ಕ್ಷಮಸ್ವ.
ಪರಮಹಂಸ ಪರಿವ್ರಜಾಕಾಚಾರ್ಯ ಶ್ರೀ ಗುರು ಶಿವಶಂಕರಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಗುರುದೇವ ದತ್ತ. ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ. ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇದನ್ನೆಲ್ಲರೂ ಕೇಳ್ರಿ, ಅನ್ರಿ, ನಿಮ್ಮ ದುಃಖಗಳನ್ನು ದೂರ ಮಾಡ್ಕೊಳ್ಳಿ. ನನಗೆ ಕಮೆಂಟ್ಸ್ ಹಾಕಿ ಹೇಳಿ.